ಗೈಸ್ ವೆಲ್ಕಮ್ ಟು ಅರುಣ ರಿಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ ಬಿ ಆಪ್ಷನ್ ಕನ್ನಡ ಟೆಕ್ಸ್ಟ್ ಬುಕ್ ಫೈನಲ್ಲಿ ಬರುವಂತಹ ಘಟಕ 3ನಲ್ಲಿ ಲೆಸನ್ 17 ಕನ್ನಡ ಶಬ್ದದ ವ್ಯುತ್ಪತ್ತಿ, ಕನ್ನಡ ನಾಡು ನುಡಿಯ ಪ್ರಾಚೀನತೆ ಪರಿಚಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಪ್ರತಿಯೊಂದು ಪುಟವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಕನ್ನಡ ಶಬ್ದದ ವ್ಯುತ್ಪತ್ತಿ, ಕನ್ನಡ ನಾಡು ನುಡಿಯ ಪ್ರಾಚೀನತೆ ಬಗ್ಗೆ ತಿಳಿದುಕೊಳ್ಳೋಣ. ಪೀಠಿಕೆ. ಕನ್ನಡವು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಸಮೃದ್ಧ ಭಾಷೆಗಳಲ್ಲಿ ಒಂದಾಗಿದೆ. ಇದು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಪ್ರಮುಖ ಭಾಷೆಯಾಗಿದ್ದು ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆಯಾಗಿದೆ. ಕನ್ನಡ ಭಾಷೆ ನಾಡು ಮತ್ತು ಸಂಸ್ಕೃತಿಯ ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಕನ್ನಡ ನಾಡಿನ ಇತಿಹಾಸ. ಕನ್ನಡ ಶಬ್ದದ ವ್ಯುತ್ಪತ್ತಿ, ಕನ್ನಡದ ಕರ್ನಾಟಕ ಎಂಬ ಹೆಸರಿನ ಉಗಮ ಹಾಗೂ ಕನ್ನಡ ನುಡಿಯ ಬೆಳವಣಿಗೆಯನ್ನು ತಿಳಿದುಕೊಳ್ಳುವುದು ಭಾಷಾಶಾಸ್ತ್ರದಲ್ಲಿ ಪ್ರಮುಖ ಅಧ್ಯಯನವಾಗಿದೆ. ಉದ್ದೇಶಗಳನ್ನು ನೋಡೋಣ. ಈ ಅಧ್ಯಯನದ ಉದ್ದೇಶಗಳು: ಕನ್ನಡ ಶಬ್ದದ ವ್ಯುತ್ಪತ್ತಿಯನ್ನು ತಿಳಿದುಕೊಳ್ಳುವುದು, ಕನ್ನಡಕದ ಎಂಬ ಹೆಸರಿನ ಉಗಮವನ್ನು ಅರ್ಥ ಮಾಡಿಕೊಳ್ಳುವುದು, ಕನ್ನಡ ನುಡಿಯ ಬೆಳವಣಿಗೆಯನ್ನು ಅಧ್ಯಯನ ಮಾಡುವುದು, ಕನ್ನಡ ಜನಜೀವನ ಮತ್ತು ಸಂಸ್ಕೃತಿಯ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳುವುದು. ಸೊ ನಾನು ಇದೇನಿದೆ ಇದನ್ನು ನನ್ನ ಟೆಕ್ಸ್ಟ್ ಬುಕ್ಕನ್ನೇ ಆಧರಿಸಿ ನೋಟ್ಸ್ ಮಾಡಿರುವಂಥದ್ದು. ಸೊ ಯಾವುದೇ ಒಂದು ಡೌಟ್ ಬೇಡ, ನೀವು ಟೆಕ್ಸ್ಟ್ ಬುಕ್ನ ಓದಿದೆ. ನಾನು ಏನು ಇವತ್ತಿನ ಒಂದು ವಿಡಿಯೋದಲ್ಲಿ ಘಟಕ ಅಂದರೆ ಬ್ಲಾಕ್ 3ನಲ್ಲಿ ಬರುವಂಥ 17 ಬಗ್ಗೆ ತಿಳಿಸ್ತೀವಿ. ಎಲ್ಲ ಒಂದು ಏನು ನಾನು ಇದುವರೆಗೂ ಏನು ತಿಳಿಸ್ತಾ ಬಂದಿದ್ದೀನಿ ನೀವು ಅಷ್ಟನ್ನು ಓದ್ಕೊಂಡ್ರೆ ಸಾಕು, ನೀವು ಯು ಗೆಟ್ 10/10 ಮಾರ್ಕ್ಸ್ ಅಂತ ಹೇಳ್ತಾ, ಸೊ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ. ಹಾಗೆ ನಾನು ಪ್ರತಿಯೊಂದು ಪುಟವನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸ್ಕ್ರೀನ್ಶಾಟ್ನ ತಗೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಕಂಟಿನ್ಯೂ. ನೆಕ್ಸ್ಟ್ ಕನ್ನಡ. ಕನ್ನಡ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಪ್ರಮುಖ ಭಾಷೆಯಾಗಿದೆ. ಇದು ಕರ್ನಾಟಕ ರಾಜ್ಯದ ಆಡಳಿತ, ಶಿಕ್ಷಣ, ಸಾಹಿತ್ಯ ಹಾಗೂ ಸಂಸ್ಕೃತಿಯ ಪ್ರಮುಖ ಭಾಷೆಯಾಗಿದೆ. ಕನ್ನಡಕ್ಕೆ ಸುಮಾರು 2 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿದ್ದು ಇದು ಭಾರತದ ಶಾಸ್ತ್ರೀಯ ಕ್ಲಾಸಿಕಲ್ ಭಾಷೆಗಳಲ್ಲೊಂದಾಗಿದೆ. ಕನ್ನಡ ಶಬ್ದದ ವ್ಯುತ್ಪತ್ತಿ. ಕನ್ನಡ ಎಂಬ ಪದದ ಹುಟ್ಟಿನ ಕುರಿತು ಹಲವು ಅಭಿಪ್ರಾಯಗಳಿವೆ. ಕರು ಪ್ಲಸ್ ನಾಡು, ಕರುನಾಡು. ಕರು ಎಂದರೆ ಎತ್ತರ ಅಥವಾ ಕಪ್ಪು, ನಾಡು ಎಂದರೆ ದೇಶ. ಈ 2 ಪದಗಳು ಸೇರಿ ಕರುನಾಡು, ನಂತರ ಕರ್ನಾಟಕ ಮತ್ತು ಕನ್ನಡ ಎಂಬ ರೂಪಗಳು ಬಂದವು ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ಸೆಕೆಂಡ್ ಒನ್, ಕಪ್ಪಿತ್ತ ನಾಡು. ಕೆಲವು ವಿದ್ವಾಂಸರ ಅಭಿಪ್ರಾಯದಂತೆ ಕಪ್ಪಿತ್ತ ಒಂದು ಮರ. ಹೆಚ್ಚಾಗಿದ್ದ ಪ್ರದೇಶಕ್ಕೆ ಕಪ್ಪಿತ್ತ ನಾಡು ಎಂದು ಹೆಸರು ಬಂದು ಅದು ನಂತರ ಕನ್ನಡ ಎಂಬ ರೂಪವನ್ನು ಪಡೆದಿತು ಅಂತ. ಥರ್ಡ್ ಒನ್, ಕನ್ನ ಪ್ಲಸ್ ನಾಡು. ಕನ್ನು ಅಂದರೆ ಕಣ್ಣು ಅಥವಾ ಕನ್ನ. ಸುಂದರ ಎಂಬ ಪದದಿಂದ ಕನ್ನಡ ಎಂಬ ಹೆಸರು ಬಂದಿದೆ ಎಂಬ ಕೆಲವು ಅಭಿಪ್ರಾಯಗಳು. ಶಾಸನಗಳ ಆಧಾರದ ಮೇಲೆ ಹೇಳೋದಾದರೆ ಪ್ರಾಚೀನ ಶಾಸನಗಳಲ್ಲಿ ಕರ್ನಾಟಕ ಎಂಬ ರೂಪಗಳು ಕಂಡುಬರುತ್ತವೆ. ಕಾಲಕ್ರಮೇಣ ಕನ್ನಡ ಎಂಬ ರೂಪ ಸ್ಥಿರವಾಗುತ್ತೆ. ಕರ್ನಾಟಕ. ಕನ್ನಡಕದ ಉಲ್ಲೇಖವು ಅನೇಕ ಪ್ರಾಚೀನ ಗ್ರಂಥಗಳು ಹಾಗೂ ಶಾಸನಗಳು ಕಂಡುಬರುತ್ತವೆ. ಮಹಾಭಾರತ, ರಾಮಾಯಣ, ಅರ್ಥಶಾಸ್ತ್ರ, ಅಶೋಕನ ಶಾಸನಗಳು ಹಾಗೆ ಕವಿರಾಜ ಮಾರ್ಗ ಶಕ 850. ಕನ್ನಡಕ ಶಬ್ದದ ವ್ಯುತ್ಪತ್ತಿ ನೋಡೋಣ. ಕರ್ನಾಟಕ ಎಂಬ ಪದದ ಬಗ್ಗೆ ವಿವಿಧ ಅಭಿಪ್ರಾಯಗಳಿವೆ. ಕರು ಪ್ಲಸ್ ನಾಡು, ಎತ್ತರದ ನಾಡು, ಕಪ್ಪು ಮಣ್ಣಿನ ಪ್ರದೇಶವಾದ್ದರಿಂದ ಕರುನಾಡು ಎಂದು ಕರೆಯಲಾಯಿತು. ನಂತರ ಅದು ಕರ್ನಾಟಕ ಎಂಬ ರೂಪವನ್ನು ಪಡೆದುಕೊಂಡಿತು. ಇದು ಇಂದು ಕರ್ನಾಟಕ ರಾಜ್ಯದ ಅಧಿಕೃತ ಹೆಸರಾಗಿದೆ. ಕನ್ನಡ ನಾಡು. ಕನ್ನಡ ಭಾಷೆ ಮಾತನಾಡುವ ಪ್ರದೇಶವನ್ನು ಕನ್ನಡ ನಾಡು ಎಂದು ಕರೆಯುತ್ತಾರೆ. ಇದು ಪ್ರಾಚೀನ ಕಾಲದಿಂದಲೂ ಶ್ರೀಮಂತ ಸಂಸ್ಕೃತಿ ಮತ್ತು ಸಾಹಿತ್ಯವನ್ನು ಹೊಂದಿದೆ. ಇತಿಹಾಸದ ಪೂರ್ವಕಾಲದಲ್ಲಿ ಕರ್ನಾಟಕದಲ್ಲಿ ಮಾನವ ವಾಸವಿದ್ದುದಕ್ಕೆ ಪುರಾತ್ವದ ಅನೇಕ ಸಾಕ್ಷ್ಯಗಳು ದೊರೆತಿವೆ. ಶಿಲಾಯುಗದ ಉಪಕರಣಗಳು ಹಾಗೆ ಗುಹಾ ಚಿತ್ರಗಳು. ನೆಕ್ಸ್ಟ್, ಸಮಾಧಿಗಳು, ಕಲ್ಲಿನ ಆಯುಧಗಳು. ಇವು ಕರ್ನಾಟಕದ ಪ್ರಾಚೀನ ನಾಗರಿಕತೆಯನ್ನು ತೋರಿಸುತ್ತವೆ. ಇತಿಹಾಸ ಕಾಲ. ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯರು. ಈ ರಾಜರು ಕನ್ನಡ ಭಾಷೆ, ಸಾಹಿತ್ಯ, ಕಲೆ ಹಾಗೂ ಸಂಸ್ಕೃತಿಯ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಕವಿರಾಜ ಮಾರ್ಗ ಕನ್ನಡದ ಮೊದಲ ಲಭ್ಯ ಕಾವ್ಯಶಾಸ್ತ್ರ ಗ್ರಂಥವಾಗಿದೆ. ಜನಜೀವನ. ಕರ್ನಾಟಕದ ಜನಜೀವನವು ವೈವಿಧ್ಯಮಯವಾಗಿದೆ. ಪ್ರಮುಖ ಲಕ್ಷಣಗಳನ್ನು ನೋಡೋಣ. ಕೃಷಿ ಪ್ರಧಾನ ಜೀವನವಾಗಿದೆ. ಜನಪದ ಕಲೆಗಳ ಬೆಳವಣಿಗೆ. ಯಕ್ಷಗಾನ, ಡೊಳ್ಳು, ಕುಣಿತ, ವೀರಗಾಸೆ ಮೊದಲಾದ ಕಲಾ ಪ್ರಕಾರಗಳು ಇವೆ. ವಿವಿಧ ಹಬ್ಬಗಳು, ಆಚರಣೆ, ದಸರಾ, ಯುಗಾದಿ, ಸಂಕ್ರಾಂತಿ, ದೀಪಾವಳಿ. ತುಂಬ ಶ್ರೀಮಂತ ಆಹಾರ ಮತ್ತು ಉಡುಪು ಸಂಸ್ಕೃತಿಯಾಗಿದೆ. ಸಾಹಿತ್ಯ ಮತ್ತು ಸಂಗೀತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವುದು ನಮ್ಮ ಭಾರತ. ಕರ್ನಾಟಕ ಜನರ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಗೌರವದಿಂದ ನಾವು ಉಳಿಸಿಕೊಂಡಿದ್ದೇವೆ. ಕನ್ನಡ ನುಡಿಯ ಪ್ರಾಚೀನತೆ. ಕನ್ನಡವು ಸುಮಾರು 2 ವರ್ಷಗಳ ಇತಿಹಾಸ ಹೊಂದಿದ ಭಾಷೆಯಾಗಿದೆ. ಕ್ರಿಸ್ತಕ
450 ಹಲಿಮಿಡಿ ಶಾಸನವು ಕನ್ನಡದ ಅತ್ಯಂತ ಪ್ರಾಚೀನ ಪೂರ್ಣ ಶಾಸನವೆಂದು ಪರಿಗಣಿಸಲಾಗಿದೆ. ಕವಿರಾಜ ಮಾರ್ಗ ಕ್ರಿಸ್ತಪೂರ್ವ 850 ಕ್ರಿಸ್ತಶಕ 850 ಕನ್ನಡ ಸಾಹಿತ್ಯದ ಮೊದಲ ಲಭ್ಯ ಗ್ರಂಥವಾಗಿದೆ. ಮೊದಲನೇ ಶಾಸನ ಯಾವುದು? ನಮಗೆ ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸವಿದೆ. ಮತ್ತು ಮೊದಲ ಶಾಸನ ಹಲ್ಮಿಡಿ ಶಾಸನ, ಹಾಗೆ ಕ್ರಿಸ್ತಪೂರ್ವ 1450 ಹಲ್ಮಿಡಿ ಶಾಸನ ಮೊದಲ ಶಾಸನವಾಗಿದೆ. ಹಾಗೆಯೇ ಗ್ರಂಥ ಕವಿರಾಜ ಮಾರ್ಗವಾಗಿದೆ. ಅರ್ಥ ಆಯಿತಾ? ಕನ್ನಡಕ್ಕೆ 2008ರಲ್ಲಿ ಭಾರತದ ಶಾಸ್ತ್ರೀಯ ಭಾಷೆ ಎಂಬ ಮಾನ್ಯತೆ ದೊರೆಯಿತು. ಉಪಸಂಹಾರ: ಕನ್ನಡವು ಭಾರತದ ಅತ್ಯಂತ ಪ್ರಾಚೀನ, ಸಮೃದ್ಧ ಮತ್ತು ವೈಭವಯುತ ಭಾಷೆಗಳಲ್ಲಿ ಒಂದಾಗಿದೆ. ಕನ್ನಡ ಶಬ್ದದ ಉತ್ಪತ್ತಿ, ಕರ್ನಾಟಕ ಎಂಬ ಹೆಸರಿನ ಉಗಮ, ಕನ್ನಡ ನಾಡಿನ ಇತಿಹಾಸ, ಜನಜೀವನ ಹಾಗೂ ಕನ್ನಡ ನುಡಿಯು ಪ್ರಾಚೀನತೆ ಇವೆಲ್ಲವೂ ಕನ್ನಡದ ಶ್ರೀಮಂತ ಪರಂಪರೆಯನ್ನು ಪ್ರತಿಬಿಂಬಿಸುತ್ತವೆ. ಹಲ್ಮಿಡಿ ಶಾಸನದಿಂದ ಆರಂಭವಾಗಿ ಇಂದಿನ ಆಧುನಿಕ ಕನ್ನಡದವರೆಗೆ ಭಾಷೆಯ ನಿರಂತರವಾಗಿ ಬೆಳವಣಿಗೆಯಾಗಿದೆ. ಬಟ್ ಇನ್ನೂ ಒಂದು ನನಗೆ ಏನಂದರೆ, ಕನ್ನಡದ ಬಗ್ಗೆ ಓದಬೇಕು, ಕನ್ನಡದ ಬಗ್ಗೆ ತಿಳ್ಕೊಬೇಕು ಅಂದಾಗ ಏನೋ ಒಂಥರ ಖುಷಿ. ನಿಜವಾಗ್ಲೂ ನನಗೆ ಈ ಲೆಸನ್ ಓದಬೇಕಾದ್ರೆ ನನಗೆ ಎಷ್ಟು ತುಂಬ ಖುಷಿ ಆಗ್ತಾಯಿತ್ತು ಗೊತ್ತಾ. ಸೊ ನಿಮಗೂ ಆ ಖುಷಿ ಆಗಿದೆ ಅಂತ ಒಂದು ಭಾವಿಸ್ತಾ, ಹಾಗೆ ನಿಮ್ಗೆ ಇಷ್ಟ ಆಗಿದೆ ಈ ಒಂದು ವಿಡಿಯೋ ಅಂತ ಭಾವಿಸ್ತಾ, ಸೊ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ಇಷ್ಟದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಹಾಕೋನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.